ನಾನೇನು ಹೇಳ್ತೇನೆ, ಇದೆಲ್ಲ ಹೋಗಬೇಕಾದ್ರೆ ಯಂಗ್ಸ್ಟರ್ಸ್ ನಮ್ಮಿರುವಂಥ ನೋಡಿ, ಮೊದಲು 100% ಇತ್ತು ನಮ್ಮಲ್ಲಿ ಸಾಕ್ಷರತೆ. ಅದಕ್ಕೆ ಇವತ್ತು ಆಗಬೇಕಾದದ್ದು ನಮ್ಮ ಸಮಾಜದಲ್ಲಿ ಜಾತಿ ಧರ್ಮದ ಜೊತೆಗೆ ನೀತಿ ತತ್ವದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಅದರಲ್ಲಿ ನಮ್ಮ ಯುವಕರು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ವಿ ಫೇಲ್ಡ್. ಎಲ್ಲೋ ಒಂದು ಕಡೆ ರಾಜಕಾರಣಿಗಳು ನಾವು ಫೇಲ್ ಆಗಿಬಿಟ್ಟಿದ್ದೇವೆ. ನಾಟ್ ದಿಸ್ ಪಾರ್ಟಿ ದ್ಯಾಟ್ ಪಾರ್ಟಿ ಅಂತ ನಾನು ಹೇಳಲ್ಲ. ಅಲ್ಲಲ್ಲ, ಈ ಆಶಯ ಭಾಷಣಗಳನ್ನು ಮಾಡ್ಬೋದು, ಅದ್ರ ಬಗ್ಗೆ ಏನಿಲ್ಲ. ಪ್ರಾಕ್ಟಿಕಾಲಿಟಿಗೆ ಬರೋದಾದ್ರೆ ಹಲಾಲ್ ಬಜೆಟ್ ಅನ್ನುವ ಪ್ರಶ್ನೆ ಎಲ್ಲಿಂದ ಬರುತ್ತೆ ಅಂತಂದರೆ, ಉದಾಹರಣೆಗೆ ಮುಸ್ಲಿಮರ ಆಸ್ತಿಗಳನ್ನು ಮುಸ್ಲಿಮರ ಏಳಿಗೆಗಾಗಿ ಬಳಸ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಒಂದು ವಕ್ಫ್ ಆಕ್ಟ್ ಇದೆ. ಆ ವಕ್ಫ್ ಆಸ್ತಿ ಕಂಪೌಂಡ್ ಹಾಕೋದಕ್ಕೆ 1500 ಕೋಟಿ ರೂಪಾಯಿ ನೀವು ಕೊಡ್ತೀರಿ. ಆದರೆ ಅದೇ ರೀತಿಯಲ್ಲಿ ಮುಜರಾಯಿ ಆಸ್ತಿ ಅಂತ ದೇವಸ್ಥಾನದ ಆಸ್ತಿಗಳು ಸರಿಯಾಗಿ ಓದದೇ ಇರೋದ್ರಿಂದ, ಮಾಹಿತಿಗಳ ಕೊರತೆಯಿಂದ ನೋಡಿ, ವಕ್ಫ್ ಆಕ್ಟ್ ಅನ್ನ ಹಿಂದಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಹೌದು. ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ ಹಿಂದಿಂದನೇ ಮಾಡ್ಕೊಂಡು ಬಂದಿದ್ದಾರೆ. ಯಾವ ಧರ್ಮಕ್ಕೂ ಅಲ್ಲ. ಇವತ್ತು ಮೋದಿಯವರು ಮೊನ್ನೆ ಬಂದ ಮೇಲೆ ಅವರು ಕೂಡ ಈಗ ವಕ್ಫ್ ಆಕ್ಟ್ ಮಾಡಿದಾರಲ್ಲ, ಮೊದ್ಲೇನು ಆಕ್ಟ್ ಇದೆ ಸೇಮೇ ಮಾಡಿದ್ದಾರೆ ಅವರು. ಬೇಕಾದ್ರೆ ನೀವು ನಾಳೆ ತೆಗಿಸಿ ನೋಡಿ, ಗೊತ್ತಾಗುತ್ತೆ. ಪಾರ್ಲಿಮೆಂಟಲ್ಲಿ ಬೆಂಬಲಿಸ್ಬಿಡಿ ಅದನ್ನ. ನಾನು ಏನು ಹೇಳ್ತೇನೆ ನಿಮ್ಗೆ ಕೇಳಿ ಹೇಳ್ತೇನೆ ನೋಡಿ. ಅದನ್ನೇ ಹೇಳೋದು, ವಿರೋಧ ಪಕ್ಷಗಳು ಇವು ಇದ್ದಾಗ ಕೆಲವು ಅವ್ರವ್ರ ಇದನ್ನ ಇಟ್ಕೊಂಡು ಮಾಡ್ತಾರೆ. ಈಗ ಮೋದಿ ಸರ್ಕಾರನೂ ಏನೂ ಮಾಡ್ಲಿಕ್ಕೆ ಆಗಲ್ಲ. ನೋಡಿ, ವಕ್ಫ್ ಲ್ಯಾಂಡ್ ಯಾರ್ದದು? ವಕ್ಫ್ ಲ್ಯಾಂಡ್ ಈಸ್ ಬಿಲಾಂಗ್ಸ್ ಟು ಸಮ್ ಡೋನರ್, ಹಿಂದೂ ಡೋನರ್ ಅರೆ ಮುಸ್ಲಿಂ ಡೋನರ್. ಆಮೇಲೆ ವಕ್ಫ್ ಲ್ಯಾಂಡನ್ನು ಅಕ್ರಮವಾಗಿ ತೆಗೆದುಕೊಂಡವರು ಯಾರು? 95% ಮುಸ್ಲಿಮ್ಸ್ ಓನ್ಲಿ. ಓನ್ಲಿ 5% ಹಿಂದೂಗಳು ಆ ಲ್ಯಾಂಡನ್ನು ದುರುಪಯೋಗ ಮಾಡ್ಕೊಂಡಾರೆ. 95% ಮುಸಲ್ಮಾನರೇ ಮಾಡ್ಕೊಂಡಾರೆ. ನಾಳೆ ಲ್ಯಾಂಡ್ ಅದನ್ನು ಸರಿ ಮಾಡಿಕೊಂಡ್ರೆ ನುಕ್ಸಾನ್ ಆಗೋದು ಮುಸಲ್ಮಾನರಿಗೆ, ಹಿಂದೂಗಳಿಗೆಲ್ಲ. ಎಲ್ಲೋ ಒಂದೆರಡು ಹಿಂದೂಗಳು ಈ ಭಾರತೀಯ ಜನತಾ ಪಕ್ಷದವರು ವಿರೋಧ ಪಕ್ಷದವ್ರು ಇರ್ತಾರೆ, ಒಂದು ಸ್ವಲ್ಪ ಗಲಾಟೆ ಜಾಸ್ತಿ ಮಾಡ್ತಾರೆ, ಬಾಯಿ ಜಾಸ್ತಿ ಆಗುತ್ತೆ. ಅಜಿತ್ ಹನುಮಕ್ನವರು ಸ್ವಲ್ಪ ನಾವು ಜಾಸ್ತಿ ತೋರಿಸ್ಬಿಟ್ರೆ ಎಲ್ಲ ಜನ ಒಪ್ತಾರೆ. ಆದರೆ ನುಕ್ಸಾನ್ ಆಗೋದು 95% ಮುಸಲ್ಮಾನರಿಗೆ. ಹೀಗಾಗಿ ನಮ್ಮ ಹಿಂದೂ ರಿಲಿಜಿಯಸ್ ಆ್ಯಕ್ಟಲ್ಲೂ ಕೂಡ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಕೊಟ್ಟಿದ್ದೀವಿ. ಉದಾಹರಣೆ ತಗೊಳ್ರಿ, ಈಗ ಅರ್ಚಕರಿಗೂ ನಾವು ಹಣ ಜಾಸ್ತಿ ಮಾಡಿದ್ದೇವೆ, ಪೇಶಿಮಾಮಗಳಿಗೂ ಜಾಸ್ತಿ ಮಾಡಿದ್ದೇವೆ, ಎಲ್ಲ ಸಮಾನತೆಯಿಂದ ನೋಡ್ಕೊಂಡಿದ್ದೇವೆ. ಅವ್ರಿಗೆ ಇವ್ರಿಗೆ ಅಂತ ಅಲ್ಲ. ಅಲ್ಲಿ ಹಣ ಕೊಟ್ಟಿದ್ದು ಯಾಕೆ ಅಂದರೆ ಅವ್ರದ್ದು ಕೆಲವು ಇದಿದೆ ನೋಡಿ, ಯಾವುದು ಕಬ್ರಸ್ಥಾನಗಳು. ನಮ್ಮ ಹಿಂದೂಗಳಲ್ಲಿ ಆ ಥರದ ಕಬ್ರಸ್ಥಾನಗಳನ್ನು ಜನ ಡೊನೇಷನ್ ಮಾಡ್ಕೋಬೇಕು. ಇವತ್ತಿಗೂ ಕೂಡ ಹಿಂದೂಗಳ ಶವ ಉಳ್ಳಿಕ್ಕೆ ನಮ್ಮಲ್ಲಿ ಸ್ಮಶಾನಗಳಿಲ್ಲ ಹಳ್ಳಿನಲ್ಲಿ. ಇದಕ್ಕೆ ಕಾರಣ ನಮ್ಮ ಸಮಾಜ ಆರ್ಗನೈಸ್ ಆಗಬೇಕು, ಡೊನೇಷನ್ ಕೊಡಬೇಕು. ಈಗ ಸರ್ಕಾರ ಕಬ್ರಸ್ಥಾನಗಳನ್ನು ಹಣ ಕೊಟ್ಟು ಖರೀದಿ ಮಾಡಿದ್ದಲ್ಲ, ಹಿಂದೆ ಅವರು ಡೋನರ್ಸಿಂದ ಬಂದಿದ್ದು. ಹಾಗೆ ನಮ್ಮವರು ಮಾಡ್ಕೊಂಡು ನಾವು ಫೆನ್ಸಿಂಗ್ ಮಾಡಲಿಕ್ಕೆ ಅವಕಾಶ ಇದೆ. ಫಸ್ಟ್ ಟೈಮ್ ಬಂದಿದ್ದೀರಿ ನಮ್ಮ ಸ್ಟುಡಿಯೋಗೆ. ಅಲ್ಲ, ತುಂಬ ಕಠಿಣ ಪ್ರಶ್ನೆಗಳನ್ನು ಕೇಳಿಲ್ಲ. ಐ ಆಮ್ ವೆರಿ ಕಂಫರ್ಟೇಬಲ್. ನನಗೆ ಒಂದು ಜಾತ್ಯತೀತತೆ ಅಂತ ಹೇಳಿ ಸರ್ಕಾರ ಅನ್ನುವಂಥದ್ದು ದೇವಸ್ಥಾನಗಳಲ್ಲಿ ಏನೇನು ಕೈ ಆಡಿಸ್ಬೇಕು, ಕಡ್ಡಿ ಆಡಿಸ್ಬೇಕು ಎಲ್ಲ ಅಲ್ಲ, ಒಂದೇ ನಿಮಿಷ. ನಾನು ನಿಮ್ಮ ಸರ್ಕಾರ ಅಂತ ಹೇಳ್ತಿಲ್ಲ ಸರ್. ಈ ವ್ಯವಸ್ಥೆ ದುರಂತ ಹಂಗಿದೆ, ರಾಂಗ್ ಕನ್ಸೆಪ್ಷನ್. ಯಾವ ಸರ್ಕಾರನೂ ಮಾಡ್ಲಿಕ್ಕೆ ಬರಲ್ಲ. ಎಂಡೋಮೆಂಟಿಂದ ಹಣ ತೆಗಿಯಕ್ಕೆ ಬರಲ್ಲ ಸರ್, ವಕ್ಫಿಂದ ಹಣ ತೆಗಿಯಕ್ಕೆ ಬರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.